ರಾಮಲಕ್ಷ್ಮಣರು ಹಾಗೂ ವಿಶ್ವಾಮಿತ್ರರು ಉಳಿದ ಋಷಿಮುನಿಯರೊಂದಿಗೆ ಮಿಥಿಲಾ ನಗರಕ್ಕೆ ಪ್ರಯಾಣವನ್ನು ಬೆಳೆಸುತ್ತಿರುವ ಸಂದರ್ಭದಲ್ಲಿ ರಾಮನು ಅಲ್ಲಿ ಮಿಥಿಲಾ ಪಟ್ಟಣದ ಉಪವನವೊಂದರಲ್ಲಿ ಬಹಳ ಹಳೆಯದಾದ ಜನರಹಿತವಾದ ಆಗಿದ್ದರೂ ಸುಂದರವಾದ ಒಂದು ಆಶ್ರಮವನ್ನು ನೋಡಿದಾಕ್ಷಣ ವಿಶ್ವಾಮಿತ್ರರನ್ನ ಕುರಿತು ಕೇಳ್ತಾರೆ. ಆ ಆಶ್ರಮ ಯಾವುದು ಅಂತ ಕೇಳಿದಾಕ್ಷಣ ವಿಶ್ವಾಮಿತ್ರರು ಹೇಳ್ತಾರೆ ಆ ಆಶ್ರಮದ ವೃತ್ತಾಂತವನ್ನ. ಹಿಂದೆ ಗೌತಮ ಮುನಿಗಳು ಹಾಗೂ ಅಹಲ್ಯೆ ವಾಸಿಸುತ್ತಿದ್ದ ಸುಂದರವಾದ ಆಶ್ರಮವಿದು. ಆದರೆ ಒಂದು ದಿನ ದುಷ್ಟಬುದ್ಧಿಯಾದ ಇಂದ್ರನು ಗೌತಮ ಋಷಿಗಳು ಇಲ್ಲದ ಸಂದರ್ಭದಲ್ಲಿ ಅಹಲ್ಯ ದೇವಿಯೊಡನೆ ದುರ್ನಡತೆಯನ್ನು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಬಂದ ಗೌತಮ ಋಷಿಗಳು ಇಂದ್ರದೇವರಿಗೂ ಶಪಿಸಿ ಅಹಲ್ಯಾದೇವಿಗೂ ಶಾಪವನ್ನು ಕೊಡ್ತಾರೆ. ಏನೆಂದು ಶಾಪ ಕೊಡ್ತಾರೆ ಅಂದರೆ, ನೀನು ಇಲ್ಲಿ ಅನೇಕ ಸಹಸ್ರ ವರ್ಷಗಳ ಕಾಲ ವಾಯುಭಕ್ಷಕಳಾಗಿ ಮತ್ತೆ ಯಾವ ಆಹಾರವೂ ಇಲ್ಲದೆ ಎಲ್ಲ ಪ್ರಾಣಿಗಳಿಗೂ ಅದೃಶ್ಯಳಾಗಿದ್ದು ಈ ಆಶ್ರಮದಲ್ಲಿಯೇ ಇರು. ಘೋರವಾದ ಈ ವನಕ್ಕೆ ಮಹಾಪರಾಕ್ರಮಿಯು ದಶರಥನ ಪುತ್ರನೂ ಆದ ರಾಮನು ಯಾವಾಗ ಬರುವನೋ ಆಗ ನೀನು ಪರಿಶುದ್ಧಳಾಗುವೆ. ಲೋಭಮೋಹಗಳನ್ನು ತ್ಯಜಿಸಿ ನಿನ್ನ ಹಿಂದಿನ ರೂಪವನ್ನು ಪಡೆದು ನನ್ನ ಸಮೀಪಕ್ಕೆ ಬರುವುದು. ರಾಮನು ಈ ಆಶ್ರಮಕ್ಕೆ ಬಂದ ಮೇಲೆ ಮಹಾ ತೇಜಸ್ವಿಯ ಗೌತಮ ಋಷಿಗಳು ಹೀಗೆ ಶಾಪವನ್ನು ಕೊಟ್ಟು ಈ ಆಶ್ರಮವನ್ನು ಬಿಟ್ಟು ಸಿದ್ಧಾಚಾರದಿಂದ ಸೇವಿತವಾದ ಪುಣ್ಯಕರವಾದ ಹಿಮವತ್ ಪರ್ವತದ ಶಿಖರದಲ್ಲಿ ತಪಸ್ಸು ಮಾಡುತ್ತಿದ್ದನು ಅಂತ ವಿಶ್ವಾಮಿತ್ರರು ಆ ಆಶ್ರಮದ ವೃತ್ತಾಂತವನ್ನು ರಾಮನಿಗೆ ವಿವರಿಸ್ತಾರೆ.